ಹಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಭಾಷ್ಯಾಣಂ ದಶಕಂಚ ಪಂಚಕೈವತಂ ತಿಸ್ರಶ್ಚ ನಿರ್ಣೀತಯೋ ವಿಷ್ಣು ಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರಸಾರಕಮಯಂ ನ್ಯಾಯಾವಲಿ ದೀಪನಂ ಏನಾಕಾರಿ ಸದೈವ ಮಧ್ವಮುನಿರಾಟ್ ದದ್ಯಾತ್ ಸುವಿದ್ಯಾಂ ಮಮ. ಸ್ವಸ್ತ್ಯಸ್ತು. ಬ್ರಹ್ಮಾಂತ ಗುರುವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಚಿತ್ರೈಃ ಪದೈಶ್ಚ ಗಂಭೀರೈರ್ ವಾಕ್ಯೈರ್ಮಾನೇ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ನೌಮಿನ್ ನ್ಯಾಯ ಸುಧಾಧಿಕೃತ್ ಜಯಮುನಿನ್ ಶ್ರೀಪಾದರಾಟ್ ಸನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿ ವಿಹರಾನ್ ಶ್ರೀವಾದಿ ರಾಜಾನಪೆ ವಂದೇ ಹಂಸವರಾನ್ ರಘೂತ್ತಮ ಗುರುನ್ ಶ್ರೀರಾಘವೇಂದ್ರ ಪ್ರಭೂನ್ ಶ್ರೀ ಸತ್ಯವ್ರತ ಸತ್ಯಬೋಧ ಮುನಿಪಾನ್ ಧ್ಯಾನ ಪ್ರಮೋದಾನ್ ಗುರುನ್ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ವಿಷ್ಣು ಸಹಸ್ರನಾಮ ತಥಾ ಬೃಹತಿ ಸಹಸ್ರ ಗ್ರಂಥಯೋಃ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಮ್ಮ ಭಗವಂತ ಶ್ರೇಷ್ಠ, ಜ್ಯೇಷ್ಠನೂ ಹೌದು, ಶ್ರೇಷ್ಠನೂ ಹೌದು. ಆಯ್ತಪ್ಪ. ಈ ಶ್ರೇಷ್ಠ ಜ್ಯೇಷ್ಠ ಭಗವಂತ ನಮಗೋಸ್ಕರ ಏನ್ ಮಾಡ್ತಾನೆ?
ನಮ್ಮ ಮೇಲೇನು ಉಪಕಾರ ಮಾಡ್ತಾನೆ? ಭಗವಂತ ನಮಗೆ 2 ಕೊಡುಗೆಗಳನ್ನು ಕೊಡ್ತಾನೆ. 2 ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾನೆ. ಆ ವಿಶೇಷ ಕೊಡುಗೆಗಳು ಯಾವುದು? ಒಂದು ನೀರು, ಇನ್ನೊಂದು ಜ್ಞಾನ. ಇವು ವಿಶೇಷ ಕೊಡುಗೆ ಹೇಗಾಗ್ತದೆ? ನೀರಿಲ್ಲದೆ ಇದ್ರೆ ಮನುಷ್ಯ ಡಿಹೈಡ್ರೇಷನ್ ಖಲಾಸ್. ಜ್ಞಾನ ಇಲ್ಲದೆ ಇದ್ರೆ ಹುಚ್ಚ, ಇದ್ದು ಮೃತನಾದಂತೆ, ಇದ್ದು ಜೀವನವಿಲ್ಲದಂತೆ. ಅದಕ್ಕೆ ಪರಮಾತ್ಮ ಜಗತ್ತನ್ನ ಹುಟ್ಟಿಸುವ ಬ್ರಹ್ಮದೇವರಿಗೆ ಜ್ಞಾನ ಕೊಟ್ಟು ಸಾಮರ್ಥ್ಯ ಕೊಟ್ಟು ಈ ಜಗತ್ತಿನ ಎಲ್ಲ ಜನರಿಗೂ ಈ 2 ಪದಾರ್ಥಗಳನ್ನು ಕೊಡು ಅಂತ ತಿಳ್ಕೊಂಡು ಹೇಳಿ ಭಗವಂತ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ ಭಗವಂತನಿಗೆ ಪ್ರಜಾಪತಿ ಅಂತ ತಿಳ್ಕೊಂಡಂತ ಹೇಳಿ ಇವತ್ತಿನ ಭಗವಂತನ ಹೆಸರು 72 ಪ್ರಜಾಪತಿ. ಇದಕ್ಕೆ ಇರತಕ್ಕಂಥ ಒಂದು ಅದ್ಭುತವಾದಂಥ ಬೃಹತಿ ಸಹಸ್ರದ ಆ ಮಂತ್ರ ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾಣಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಕೇಳಿ. ಹರಿ ಓಂ. ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾನಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತದಕ್ಷ. ಓಂ. ಓಂ ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾನಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ. ಓಂ. ಒಂದೊಂದು ಬೃಹತಿ ಸಹಸ್ರದ ಪದ್ಯ ನಮ್ಮ 72,000 ನಾಡುಗಳಲ್ಲಿರ್ತಕ್ಕಂಥ ಭಗವಂತನ ಆರಾಧನೆ. ಅದಕ್ಕೆ ನಾನು ಹೇಳ್ತೇನೆ, ನನ್ನ 2 ವಿದ್ಯಾರ್ಥಿಗಳ ಕಡೆಯಿಂದ ಹೇಳುತ್ತೇನೆ. ಮೊದಲನೇದ್ದು ನಿರ್ಮಾಲ್ಯ ವಿಸರ್ಜನ. 72,000 ನಾಡುಗಳಲ್ಲಿರ್ತಕ್ಕಂಥ ಭಗವಂತನಿಗೆ ನಿರ್ಮಾಲ್ಯ ಅಭಿಷೇಕ. 2ನೇ ಸಲ ಒಬ್ಬ ವಿದ್ಯಾರ್ಥಿ ಏನು ಹೇಳ್ತಾನೆ, ಅದು ಭಗವಂತನಿಗೆ ಆರಾಧನೆ. 3ನೇ ಸಲ ಏನು ಹೇಳ್ತಾನೆ, ಭಗವಂತನಿಗೆ ನೈವೇದ್ಯ, ಮಂಗಳಾರತಿ, ಮಂತ್ರಪುಷ್ಪ ಎಲ್ಲ. 72,000 ನಾಡುಗಳಲ್ಲಿರುವ ಭಗವಂತನನ್ನು ಆರಾಧನೆ ಮಾಡಿದ ಪುಣ್ಯ ಸಿಗ್ತದೆ. ತಪ್ಪದೇ ಕೇಳಿ, ನಿಮ್ಮ ಬಳಗದವರಿಗೂ ಕೇಳಲಿಕ್ಕೆ ಹೇಳಿ. ನನಗೆ ಗೊತ್ತಿದೆ, ಕಥೆ ಇಲ್ಲ, ರುಚಿಸುವುದಿಲ್ಲ, ಆದರೆ ಪರಮಾತ್ಮನ ಈ ಉಪಕಾರಗಳನ್ನು ನಾವು ಪ್ರತಿ ಕ್ಷಣ ನೆನೆಸಲೇಬೇಕು. ಬಾಯಾರಿಸಿದಾಗ ನೀರು ಬೇಕು. ಭಗವಂತನ ಅನುಗ್ರಹ ಬೇಕಾಗಿದ್ದರೆ ಜ್ಞಾನ ಬೇಕು. ಈ 2 ಅರ್ಥವನ್ನು ಕೊಡ್ತಾ, ಪ್ರತಿಯೊಂದು ಶಬ್ದಕ್ಕೂ 2 ಅರ್ಥ. ವೇದದ ಒಂದು ಅದ್ಭುತ ಶ್ಲೇಷ ಮಂತ್ರ ಇದು, 2 ಅರ್ಥ ಕೊಡುವ ಮಂತ್ರ. ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾಣಂ
ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ. ಅಸ್ಮೈ ಬ್ರಹ್ಮದೇವರು ತನ್ನನ್ನು ಸೃಷ್ಟಿಸಿದ, ತನಗೆ ಸಕಲ ವೇದಗಳನ್ನು ಉಪದೇಶ ಮಾಡಿದ ಆ ಭಗವಂತನಿಗೋಸ್ಕರ, ಭಗವಂತನನ್ನು ಆರಾಧನೆ ಮಾಡೋದಕ್ಕೋಸ್ಕರ ತ್ವಷ್ಟ ಮೊದಲನೇ ಅರ್ಥ ಪ್ರಕಾಶವುಳ್ಳ, ಅದ್ಭುತ ಪ್ರಕಾಶವುಳ್ಳ. ಹಿಂದೆ ತ್ವಷ್ಟ್ರೇ ನಮಃ ಅಂತ ತಿಳ್ಕೊಂಡಂತೇಳಿ ಭಗವಂತನ ಹೆಸರು ಬಂದಿದೆ. ಅಲ್ಲಿಯೂ ಕೂಡ ವಿಶಿಷ್ಟವಾದ ದೀಪ್ತಿ ಉಳ್ಳವನು, ಅದ್ಭುತ ಪ್ರಕಾಶವುಳ್ಳವನು ಅಂತ ತಿಳ್ಕೊಂಡಂತನ್ನೋದನ್ನ ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ಅಥವಾ ಎರಡನೇ ಅರ್ಥ ತ್ವಷ್ಟ, ದೇವಕಿಗಳ ಬಡಿಗ. ದೇವತೆಗಳ ಎಲ್ಲೆಲ್ಲಿ ಏನೇನು ದೇವತೆಗಳ ಕೆಲಸ ಇದೆ, ದೇವಲೋಕದಲ್ಲಿ ಮನೆಯ ನಿರ್ಮಾಣ ಇದೆ, ಆ ಜವಾಬ್ದಾರಿ ತ್ವಷ್ಟ ಅಂತಕ್ಕಂಥ ವಸುವಿನ ಜವಾಬ್ದಾರಿ. ಈ ಬ್ರಹ್ಮದೇವರು ಏನ್ ಮಾಡಿದ್ರು? ಸ್ವರ್ಯಂ, ವೇದದಿಂದ ಹುಟ್ಟುವ ಅಂತ ಒಂದರ್ಥ. ಒಳ್ಳೆ ಕೆಂಡದಂತೆ ಥಳ 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 ಹೊಳಿತಕ್ಕಂಥ, ಕೆಂಪಾಗಿ ಹೊಳೆಯತಕ್ಕಂತಹ ವಜ್ರಂ, ವಜ್ರಾಯುಧವನ್ನು, ಭಗವಂತನಿಗೋಸ್ಕರ ಚಕ್ರಾಯುಧವನ್ನು. ಇನ್ನು ಬ್ರಹ್ಮದೇವರ ಸಂಬಂಧಿತ ಆಗಿರ್ತಕ್ಕಂಥ ಅರ್ಥ ಏನು? ಜ್ಞಾನಂ. ಏನ್ರಿ ವಜ್ರಕ್ಕೂ ಜ್ಞಾನಕ್ಕೂ ಸಂಬಂಧ ಏನು ಅಂತ ನೀವು ಕೇಳ್ಬೋದಲ್ಲ. ವಜ್ರ ಏನ್ ಮಾಡ್ತದೆ? ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸ್ತದೆ. ಜ್ಞಾನ ಅನೇಕ ಜನ್ಮದಿಂದ ಬಂದ ಅಜ್ಞಾನವನ್ನು ಕತ್ತರಿಸ್ತದೆ. ಎರಡು ಒಂದು ಸಮಾನ ಕೆಲಸ ಮಾಡ್ತೇವೆ, ಆದರೆ ಸ್ಥಳ ಬೇರೆ, ಸಂದರ್ಭ ಬೇರೆ. ಅದನ್ನು ನಿರ್ಮಾಣ ಮಾಡಿ ತ್ವಷ್ಟ ಇಂದ್ರನಿಗೆ ಕೊಟ್ಟ. ಬ್ರಹ್ಮದೇವರು ತಾವು ಪರಮಾತ್ಮನಿಂದ ಪಡೆದ ಜ್ಞಾನವನ್ನು ಆ ಜ್ಞಾನದಿಂದ ಭಗವಂತನನ್ನ ನೆನೆಸಿ ಧ್ಯಾನ ಮಾಡಿ ಅದನ್ನು ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡಿದರು. ಆಗ ಭಕ್ತರು ಕೊಟ್ಟಿರತಕ್ಕಂತಹ ವಜ್ರಾಯುಧದಿಂದ ಪರ್ವತಾನಾಂ, ಹಿಂದಕ್ಕೆ ಈ ಶಬ್ದ ಬಂದಿದೆ ಹಿಂದಿನ ಮಂತ್ರಗಳಲ್ಲಿ. ಪರ್ವ ಅನೇಕ ರೀತಿಯಾಗಿರ್ತಕ್ಕಂಥ ಜಾಯಿಂಟ್ಸ್ ಇರತಕ್ಕಂಥ ಈ ಜೀವರ ಶರೀರ, ಅಂತಹ ಶರೀರದಿಲ್ಲದ ಜೀವರಿಗೆ, ತದ ಅಭಿಮಾನಿ ಜೀವರಿಗೆ ಅಥವಾ ಜೀವರ. ಪರ್ವತಾನಾಂ, ಇನ್ನು ತ್ವಷ್ಟ ಪರ್ವತಗಳ. ಪ್ರಭಕ್ಷಣ, ಬ್ರಹ್ಮದೇವರ ಸಂಬಂಧಿ ಅರ್ಥ ಅಜ್ಞಾನ, ವಿಪರೀತ ಜ್ಞಾನ, ಆನಂತರ ಪರನಿಂದ ಇತ್ಯಾದಿ ಏನೇನು ಒಟ್ಟು ಮನುಷ್ಯನಿಂದ ಮಾಡಲ್ಪಡ್ತಕ್ಕಂಥ ತಪ್ಪುಗಳು ಅಂತೇನಿವೆ, ಆ ತಪ್ಪುಗಳನ್ನು. ಆ ಕಡೆಗೆ ಇಂದ್ರ ಪರ್ವತಗಳ ರೆಕ್ಕೆಗಳನ್ನು. ಅಭಿನತ್, ಕತ್ತರಿಸಾಕ. ಪರಮಾತ್ಮ ಬ್ರಹ್ಮದೇವರು ಕೊಟ್ಟುವ ಸಮರ್ಪಣೆ ಮಾಡಿದ ಜ್ಞಾನದಿಂದ ಜಗತ್ತಿನಲ್ಲಿರ್ತಕ್ಕಂತಹ ಏನೇನು ಕೆಟ್ಟ ಮಾತುಗಳು ಅಂತೇನಿವೆ, ಪರಮಾತ್ಮನ ವಿರುದ್ಧವಾದ ಮಾತುಗಳು ಅಂತೇನಿವೆ, ಅವುಗಳನ್ನ ಜ್ಞಾನದಿಂದ ಪರಮಾತ್ಮ ನಾಶಪಡಿಸಿದ. ಜ್ಞಾನ ಎಂಬ ಆಯುಧವನ್ನು ಇಟ್ಟುಕೊಂಡು ತ್ವಷ್ಟ ಏನ್ ಮಾಡಿದ?
ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ. ಅಲ್ಲದೆ ಶಿಶ್ರಿಯಾಣಂ ಅಹಿಂ, ಶಿಶ್ರಿಯಾಣಂ ಅಹಿಂ ಪರ್ವತದಲ್ಲಿ ಆಶ್ರಯ ಪಡೆಯಬೇಕು ಅಂತಕ್ಕಂತಹ ಅಹಿ ಅಂತಕ್ಕಂಥ ಅಸುರನನ್ನು ಇಂದ್ರ ಅಹನ್ ನಾಶಪಡಿಸಿದ. ಬ್ರಹ್ಮದೇವರು ಏನ್ ಮಾಡಿದ್ರು? ಶಿಶ್ರಿಯಾಣಂ ಅಹಿಂ, ಹೃದಯ ಗುಹೆಯಲ್ಲಿ ವಾಸ ಮಾಡಲು ಬಯಸುವ ಸಂಶಯವನ್ನು, ಮಿಥ್ಯಾಜ್ಞಾನವನ್ನು, ವಿಪರೀತ ಜ್ಞಾನವನ್ನು ಅಹನ್ ಪರಮಾತ್ಮ ದೂರ ಮಾಡ್ತಾನೆ. ಯಾಕೆ? ತನ್ನ ಭಕ್ತ ಕೊಟ್ಟ ಜ್ಞಾನ ತನ್ನ ಈ ಜಿಜ್ಞಾಸುಗಳಿಗೆ ಉಪಯೋಗ ಬೀಳಲಿ ಅಂತ ತಿಳ್ಕೊಂಡಂತೇಳಿ. ಮುಂದ ಅಹನ್ ತೇನ, ಆ ಅಹಿಯನ್ನು ಪರ್ವತದಲ್ಲಿ ಅನೇಕ ಹಣವನ್ನು ಬಿಟ್ಟಿದ್ದ, ಸಂಪತ್ತಿಯನ್ನ. ಆ ಸಂಪತ್ತಿಯನ್ನ ತತರ್ದ, ತತರ್ದ ಅಂತ ತಿಳ್ಕೊಂಡಂತಂದ್ರೆ ತರ್ದ ಹಿಂಸಾಯಾಮ್ ತರ್ದ ತೃಪ್ತೌ ಅಂತ ತಿಳ್ಕೊಂಡಂತೇಳಿ ಎರಡು ಧಾತುಗಳಿವೆ. ಸಂತೃಪ್ತಿಯನ್ನು ಪಡೆದ, ಆ ತನ್ನ ಜೀವರಿಗೆ ಸಂತೃಪ್ತಿಯನ್ನು ಪರಮಾತ್ಮ ಕೊಟ್ಟ. ಆ ಕಡೆಗೆ ತತರ್ದ, ಆ ನದಿಯ ಪ್ರವಾಹಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಏನು ಪರ್ವತಗಳ ಭಾಗಗಳಿದ್ದು ಅದನ್ನು ಕತ್ತರಿಸಿ ನದಿ ಹರಿದು ಭೂಮಿಗೆ ಬಂದು ಜನರೆಲ್ಲರ ಬಾಯಾರಿಕೆಯನ್ನು ದೂರ ಮಾಡುವಂತೆ ಇಂದ್ರ ಮಾಡಿದರೆ, ಪರಮಾತ್ಮ ಆ ಜ್ಞಾನದಿಂದ ನಮ್ಮ ಅಜ್ಞಾನವನ್ನೆಲ್ಲ ದೂರ ಮಾಡಿ ನಮಗೆ ಜ್ಞಾನದಿಂದ ಆಗ್ತಕ್ಕಂತಹ ಸಂತೃಪ್ತಿಯನ್ನ ಪರಮಾತ್ಮ ಕೊಟ್ಟ. ಹೇಗೆ ವೇದಗಳ ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಯಾವ ರೀತಿಯಾಗಿರ್ತಕ್ಕಂಥ ಈ ಅನುಸಂಧಾನ ಇರಬೇಕು ಅಂತಿಕೊಂಡಂತ ಅನ್ನೋದನ್ನ ನಾವು ಕಲ್ಪನೆ ಮಾಡಬೇಕು. ಈ ಮಂತ್ರದ ತಾತ್ಪರ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ತ್ವಷ್ಟ ಅಂತಕ್ಕಂತಹ ದೇವಿಕೆಗಳ ಇಂಜಿನಿಯರ್, ಅವನ್ ಮೆಕ್ಯಾನಿಕಲ್ ಇಂಜಿನಿಯರ್, ಅವನೇ ಸಿವಿಲ್ ಇಂಜಿನಿಯರು ಹೌದು, ಅವನೇ ಎಲೆಕ್ಟ್ರಿಕಲ್ ಇಂಜಿನಿಯರು ಕೂಡ ಹೌದು. ಅವ ಇಂದ್ರನಿಗೆ ಒಂದು ಒಳ್ಳೆ ಬೆಂಕಿಯಲ್ಲಿ ಕಾಯಿಸಿದಂತೆ ಕೆಂಪಾಗಿ ತಳ 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 ಹೊಳಿತಕ್ಕಂಥ ಒಂದು ವಜ್ರಾಯುಧವನ್ನು ಇಂದ್ರನಿಗೆ ಕೊಟ್ಟ, ತಯಾರು ಮಾಡಿ ಕೊಟ್ಟ. ಅದನ್ನ ತೆಗೆದುಕೊಂಡು ಇಂದ್ರ ಏನ್ ಮಾಡಿದ? ಅಹಿಯಂತನ್ನು ಅಸುರ ಪರ್ವತಗಳಲ್ಲಿ ಅಡಿಕೊಂಡಿದ್ದ. ಎಲ್ಲಾ ಜನರ ಸಂಪತ್ತಿಯನ್ನು ದೋಚಿ ಸಾಕಷ್ಟು ಸಂಪತ್ತಿಯನ್ನಲ್ಲಿ ಇಟ್ಟಿದ್ದ. ಜನರಿಗೆ ಬರತಕ್ಕಂಥ ನದಿಯ ಪ್ರವಾಹವನ್ನು ತಡೆದಿಟ್ಟಿದ್ದ. ಜಗತ್ತಿಗೆ ಪೀಡೆ ಕೊಡುವುದೇ ಅಸುರರ ಕೆಲಸ ಅಲ್ಲೇನು? ಆ ಕೆಲಸ ಮಾಡದ. ಆಗ ಪರಮಾತ್ಮ ಏನ್ ಮಾಡ್ದ? ಇಂದ್ರ ಏನ್ ಮಾಡ್ದ ಅಂತ ಕೊಂಡೋಗ್ತದ್ರೆ, ಆ ಪರ್ವತದ ರೆಕ್ಕೆಗಳನ್ನು ಅಂದ್ರೆ ಆ ಪರ್ವತದ ಮುಖ್ಯ ಭಾಗವನ್ನು ಕತ್ತರಿಸಿ ಅದರ ಒಳಗೆ ಅಡೆಕೊಂಡಿರ್ತಕ್ಕಂಥ ಅಹಿಯನ್ನು ಖಲಾಸ್ ಮಾಡ್ದ. ಆ ಸಂಪತ್ತಿಯನ್ನು ನೀರು ರೂಪ ಅಂತಕೊಂಡು ನೀರು ಅಂತಕ್ಕಂಥ ಸಂಪತ್ತಿಯನ್ನು ಅದನ್ನ ಕೆಳಗೆ ಹರಿಯುವಂತೆ ಮಾಡಿದ. ವಜ್ರಾಯುಧದಿಂದ ಪರ್ವತಗಳನ್ನ, ಅಂದ್ರೆ
ಇಂದ್ರನ ಆಯುಧ ಅಂತ ತಿಳ್ಕೊಂಡಂತಂದ್ರೆ ಒಂದು ಅದ್ಭುತ ಬುಲ್ಡೋಜರ್ ಅಂತ ತಿಳ್ಕೊಂಡಂತಬಹುದು. ಹೊಡೆದರೆ ಪರ್ವತ ಸೀಳುತ್ತದೆ. ಅಂತಹ ಒಂದು ಆಗ ನೀರು ಎಲ್ಲರಿಗೆ ಸಿಗುವಂತೆ ಮಾಡಿ ಇಂದ್ರ ಜಗತ್ತಿಗೆ ಸಂತೃಪ್ತಿಯನ್ನು ಕೊಟ್ಟ. ಬ್ರಹ್ಮದೇವರು ಅತ್ಯಂತ ಪರಮಾತ್ಮನ ಕೊಟ್ಟ ಜ್ಞಾನದಿಂದ ಅತ್ಯಂತ ದೀಪ್ತಿಮಂತರಾಗಿರ್ತಕ್ಕಂಥ ಬ್ರಹ್ಮದೇವರು ವೇದಾಧ್ಯಯನವನ್ನ ಚೆನ್ನಾಗಿ ಮಾಡಿ ಅದರಿಂದ ಹುಟ್ಟಿದ ತತ್ವಜ್ಞಾನವನ್ನು ಆ ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿದರು. ಆ ಜ್ಞಾನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ಆ ಜ್ಞಾನವನ್ನು ತಾನು ತೆಗೆದುಕೊಂಡು ಜೀವರ ಚೇತನರ ಮನಸ್ಸಿನಲ್ಲಿರ್ತಕ್ಕಂತಹ ಅನೇಕ ಪೂರ್ವ ಪಕ್ಷಿಗಳ ಅಥವಾ ದುರ್ವಾದಿಗಳ ವಚನಗಳಿಂದ ಏದು ನಿಜವಾದ ಜ್ಞಾನ ಯಾವುದು ಅಂತಕೊಂಡು ಗೊತ್ತಾಗದೆ ಪೀಡಿತರಾಗಿರ್ತಕ್ಕಂಥ ಜನರ ಆ ತತ್ವಜ್ಞಾನದ ಅಭಾವವನ್ನು ದೂರ ಮಾಡುವುದಕ್ಕೋಸ್ಕರ ವಿಜ್ಞಾನ ಭಾನುಮತಿ ಕಾಲ ವಲಯನಲೀನೆ ಕಲಿಯುಗದಲ್ಲಿ ತತ್ವಜ್ಞಾನ ಅಂತಕೊಂಡಿರ್ತಕ್ಕಂಥ ಸೂರ್ಯ ಮುಳುಗಿದಾಗ ವಾಯುದೇವರು ಮಧ್ವಾಚಾರ್ಯರಾಗಿ ಅವತರಿಸಿದರು. ಇವತ್ತು ನೀವು ಆರಂಭದಲ್ಲಿ ಒಂದು ಶ್ಲೋಕವನ್ನ ಹೊಸದಾದ ಶ್ಲೋಕವನ್ನು ಕೇಳಿರ್ಬೋದು. ಅಭ್ರಮಂ ಭಂಗರಹಿತಂ ಅದರ ಬದಲಾಗಿ ಅದು ಕೂಡ ಮಧ್ವಾಚಾರ್ಯ ಸ್ತೋತ್ರವೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಾನು ಇವತ್ತು ಹೇಳಿದ ಶ್ಲೋಕ ಯಾದವಾರ್ಯರು ಮಾಡಿದ ಶ್ಲೋಕ. ಗ್ರಂಥಮಾಲಿಕಾ ಸ್ತೋತ್ರ ಅಂತ ತಿಳ್ಕೊಂಡಂತ ಹೇಳಿ ಆಚಾರ್ಯರು ಮಾಡಿದ 37 ಗ್ರಂಥಗಳ ವಿವರಣೆ ಈ ಒಂದು ಶ್ಲೋಕದಲ್ಲಿ ಬಂದಿದೆ. ಆಚಾರ್ಯರ ಗ್ರಂಥ ಓದುವುದು ಮೋಕ್ಷದಾಯಕವಾಗಿದ್ದರೆ ಆಚಾರ್ಯರ ಗ್ರಂಥಗಳನ್ನು ನೆನೆಸುವುದು ಸಹಿತ ನಮ್ಮ ಅಜ್ಞಾನವನ್ನು ದೂರ ಮಾಡಿ ಒಳ್ಳೆ ವಿದ್ಯೆಯನ್ನು ಕೊಡ್ತದೆ. ಇವತ್ತಿನ ಬೃಹತಿ ಸಹಸ್ರ ಮಂತ್ರದ ಅರ್ಥವೂ ಕೂಡ ಇದೇ ರೀತಿ, ಅಭಿಪ್ರಾಯವೂ ಕೂಡ ಇದೇ ರೀತಿ ಆಗಿದೆ. ಅದಕ್ಕೋಸ್ಕರ ಅಭ್ರಮಂ ಭಂಗರಹಿತಂ ಬದಲಾಗಿ ಇವತ್ತಿನ ದಿವಸ ಅದನ್ನು ಹೇಳಿದ್ದೆ. ಮುಂದೆ ಈ ಬೃಹತಿ ಸಹಸ್ರ ಮುಗಿಯುವವರೆಗೂ ಅದೇ ಶ್ಲೋಕವನ್ನು ಮಧ್ವಾಚಾರ್ಯ ಸ್ತೋತ್ರವನ್ನು ಹೇಳಲಾಗ್ತದೆ. ಕ್ರಮವಾಗಿ ನೀವು ಕೂಡ ಭಯಪಾಠ ಮಾಡಿಕೊಳ್ಳಿ. ಪರಮಾತ್ಮ ಏನ್ ಮಾಡ್ದ ಅಂತಂದ್ರೆ ಆ ದುರ್ವಾದಿಗಳಿಂದ ಬಂದ ಏನು ಘಟ್ಟವಾದ ಅಜ್ಞಾನ ಅಂಧಕಾರ ಇತ್ತು ಅದನ್ನ ಕತ್ತರಿಸಿ ಹೃದಯದಲ್ಲಿರುವ ಸಂಶಯಗಳನ್ನು, ಮಿಥ್ಯಾಜ್ಞಾನವನ್ನು, ಆನಂತರ ವಿಪರೀತ ಜ್ಞಾನಾದಿಗಳನ್ನೆಲ್ಲ ಪರಮಾತ್ಮ ಬದಿಗೆ ಸರಿಸ್ಬಿಟ್ಟ, ಕತ್ತರಿಸಿ ಎಸೆದ್ಬಿಟ್ಟ. ಅದರಿಂದ ಏನಾಯ್ತು ಅಂತ ತಿಳ್ಕೊಂಡಂತಂದ್ರೆ ಹಾಗೆ ಯಥಾರ್ಥ ಜ್ಞಾನ ಪ್ರಾಪ್ತಿಯಾಯಿತು. ಯಥಾರ್ಥ ಜ್ಞಾನ ಪ್ರಾಪ್ತಿಯಾದರೆ ಭಗವಂತನ ವಿಷಯದಲ್ಲಿ ಬಂದಿರತಕ್ಕಂಥ ಯಥಾರ್ಥ ಜ್ಞಾನ ನಮಗೆ ವಿಶಿಷ್ಟವಾದ ಆನಂದ ತೃಪ್ತಿಯನ್ನು ಕೊಡ್ತದೆ. ಈ ರೀತಿಯಾಗಿ ಪ್ರಜಾಪತಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ನಮಗೆ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಯಾವಾಗಲೂ ಸಂತೃಪ್ತಿಗೊಳಿಸ್ತಾನೆ. ಆದ್ದರಿಂದಾಗಿ ಅವನಿಗೆ ಪ್ರಜಾಪತಿ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಕಣ್ಣಿಗೆ ತಂದುಕೊಳ್ಳಿ. ಒಂದು ಕಡೆಗೆ ವಜ್ರಾಯುಧದಿಂದ ಪರ್ವತವನ್ನು ಸೇಳಿ ಅಲ್ಲಿರ್ತಕ್ಕಂಥ ಅಂತ ತಿಳ್ಕೊಂಡಂತಕ್ಕಂಥ ಅಸುರನನ್ನು ನಾಶಪಡಿಸಿ ಭೂಮಿಗೆ ಹೋಗಲು ನದಿಯನ್ನು ತಡೆದಿರ್ತಕ್ಕಂಥ ಪರ್ವತದ ಭಾಗಗಳನ್ನು ಒಡೆದು ಸಂಪೂರ್ಣ ಜಗತ್ತಿಗೆ ನೀರನ್ನು ಕೊಟ್ಟು ತೃಪ್ತಿಪಡಿಸಿದ ಒಂದು ಇಂದ್ರನ ಚಿತ್ರ. ಇನ್ನೊಂದು ಕಡೆಯಲ್ಲಿ ಇದಿ ಐಶ್ವರ್ಯ ಷಡ್ಗುಣೇಶ್ವರ ಸಂಪನ್ನಾಗಿರ್ತಕ್ಕಂಥ ಪರಮಾತ್ಮ
ಅವನಿಂದ ತತ್ವಜ್ಞಾನವನ್ನು ಪಡೆದ ಬ್ರಹ್ಮದೇವರು ಆ ವೇದವನ್ನು ಚೆನ್ನಾಗಿ ಶ್ರವಣ ಮಾಡಿ 4 ವೇದಗಳನ್ನು ಅದರಲ್ಲಿರ್ತಕ್ಕಂಥ ಜ್ಞಾನವನ್ನ ಸಾರವನ್ನ ಪರಮಾತ್ಮನ ಪದಕ್ಕೆ ನನ್ನ ಅಭ್ಯಾಸ ಗುರುಗಳಿಗೆ ಒಪ್ಪಿಸುವಂತೆ ಆ ತತ್ವಜ್ಞಾನವನ್ನು ಪರಮಾತ್ಮನ ಪಾದಾರಂಧಗಳಿಗೆ ಸಮರ್ಪಣೆ ಮಾಡಿದ. ಅದು ಯಥಾರ್ಥ ಜ್ಞಾನವಾಗಿತ್ತು. ಪರಮಾತ್ಮ ಜ್ಞಾನ ತಗೊಂಡ. ಜ್ಞಾನ ಅಜ್ಞಾನವನ್ನು ದೂರ ಮಾಡುವ ಆಯುಧ. ಅದನ್ನ ತೆಗೆದುಕೊಂಡು ಪರಮಾತ್ಮ ಏನ್ ಮಾಡಿದ? ಜೀವರ ಮನಸ್ಸಿನಲ್ಲಿ ಅಡಗಿದ ದುರ್ವಚನ, ದುರ್ವಾದಿಗಳ ಚಿಂತನ, ಅದರಿಂದ ಬರುವ ಸಂಶಯ, ವಿಪರ್ಯ, ವಿಪರೀತ ಜ್ಞಾನ, ಮಿಥ್ಯಾಜ್ಞಾನ, ಇವೆಲ್ಲವನ್ನು ಪರಮಾತ್ಮ ಏನ್ ಮಾಡ್ದ ಅಂತ ತಿಳ್ಕೊಂಡಂತಂದ್ರೆ ಅದನ್ನ ಕತ್ತರಿಸಿ ಹಾಕಿದ. ಯಾವಾಗ ಮಿಥ್ಯಾಜ್ಞಾನ ಹೋಯಿತು ಆಗ ಹೃದಯದಲ್ಲಿರ್ತಕ್ಕಂಥ ಎಲ್ಲಾ ಸಂಶಯಗಳು ಹೊರಟೋಗ್ಬಿಟ್ಟು. ಸಂಶಯಗಳನ್ನು ಹೊರಟು ಹೋದ್ಮೇಲೆ ಆ ಯಥಾರ್ಥ ಜ್ಞಾನದಿಂದ ಭಗವದ್ವಿಷಯಕವಾದ ಜ್ಞಾನವನ್ನು ಪಡೆದರೆ ದೇವತೆಗಳು ಸಂತುಷ್ಟರಾದರು. ಅಥವಾ ಇನ್ನೊಂದು ಮಹಾಭಾರತ ಆತ್ಮನಿರ್ಣಯದಲ್ಲಿ ಅಥವಾ ಭಾಗವತದಲ್ಲಿ ಬಂದಂತೆ ಪರಮಾತ್ಮನ ದರ್ಶನ ಯಾವಾಗ ಆಗ್ತದ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಆ ರೀತಿಯಾಗಿ ಹೃದಯದಲ್ಲಿ ಇರುವ ಅಜ್ಞಾನ ಅಥವಾ ಹೃದಯ ಗ್ರಂಥಿ ಅಂತಿಕೊಂಡಂಥದ್ದು ಲಿಂಗ ಶರೀರ ಚಿನ್ನ ವಿಚ್ಛಿನ್ನವಾಗಿ ಪರಮಾತ್ಮನ ವಿಷಯಕವಾದಂಥ ಅಪರೋಕ್ಷ ಜ್ಞಾನವಾಗಿ ಅದು ಮುಂದೆ ಹೇಗೆ ಮೋಕ್ಷಕ್ಕೆ ಕಾರಣವಾಗ್ತದೆಯೋ ಅದೇ ರೀತಿಯಾಗಿ ಈ ಪರಮಾತ್ಮನ ಈ 2 ರೀತಿ, ಒಂದು ಜಗತ್ತಿಗೆ ಕೊಡುವ ನೀರು, ಜಿಜ್ಞಾಸುಗಳಿಗೆ ಕೊಡತಕ್ಕಂಥ ತತ್ವಜ್ಞಾನ. ಇಂತಹ ತತ್ವಜ್ಞಾನವನ್ನು ಪ್ರಜಾಪತಿಗೆ ಉಪದೇಶ ಮಾಡಿದ್ದರಿಂದಾಗಿ ಪ್ರಜಾಪತಿ ತತ್ವೋಪದೇಶಾದಿನ ಯಸ್ಯ ಸೇವಕಃ ಸಹ ಪ್ರಜಾಪತಿ. ಪ್ರಜಾಪತಿ ಜ್ಞಾನದಾತ ಪ್ರಜಾಪತಿ ಅಂತನ್ನುವ ಈ ಒಂದು ವಿಶಿಷ್ಟವಾಗಿರತಕ್ಕಂಥ ಹೆಸರು ಬಂದಿದೆ. ಪರಮಾತ್ಮನ ಸಂದೇಶ ನಾನು ಕೊಟ್ಟಿದ್ದೇನೆ, ಉಪಯೋಗಿಸಿಕೊಳ್ಳಿ. ನೀರನ್ನು ಕೊಟ್ಟಿದ್ದೇನೆ, ಕುಡಿದು ತೃಪ್ತಿ ಪಡ್ರಿ, ಜೀವಂತವಿರಿ. ಜ್ಞಾನವನ್ನು ಕೊಟ್ಟಿದ್ದೇನೆ, ಅಜ್ಞಾನ ವಿಪರೀತ ಜ್ಞಾನ ದೂರ ಮಾಡಿ ಕ್ರಮವಾಗಿ ನನ್ನ ಅಪರೋಕ್ಷ ಜ್ಞಾನವನ್ನು ಪಡೆಯಿರಿ, ಸಂತೃಪ್ತಿಯನ್ನ ಪಡೆಯಿರಿ ಅಂತಿಕೊಂಡಂತ ಪರಮಾತ್ಮ ನಮಗೆ ಸೂಚನೆ ಮಾಡ್ತಾ ಇದ್ದಾನೆ. ಆ ಸೂಚನೆ ಈ ವೇದ ಮಂತ್ರದಿಂದ ಮಾಡ್ತಾ ಇದ್ದಾನೆ, ಈ ಬೃಹತಿ ಸಹಸ್ರ ಮಂತ್ರದಿಂದ ಮಾಡ್ತಾ ಇದ್ದಾನೆ. ತತರ್ಧ ಪ್ರದಕ್ಷಿಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾಣಂ ತಟ್ಟಾಸ್ಮೆ ವಜ್ರಂ ಸ್ವರ್ಯಂ ತತಕ್ಷ. ವೇದ ಭಾಷೆ ಅದ್ಭುತವಾಗಿರ್ತಕ್ಕಂಥದ್ದು. ಕಿತ್ನಾ ಟೈಮ್ ನಾವು ಈ ಪ್ರಜಾಪತಿ ಹೆಸರು ಬರಲಿಕ್ಕೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಪ್ರಜಾಪತಿ ಹೆಸರು ಹೇಗಿದೆ? ಸುಮಾರು 6 ಅರ್ಥಗಳನ್ನ ಆಚಾರ್ಯರು ನಮಗೆ ಸೂಚನೆ ಮಾಡ್ತಾರೆ. ಮೊದಲನೇದ್ದು ಪ್ರಜಾನಾಂ ಪತಿ, ಜಗತ್ತಿನ ಸಕಲ ಜೀವರಿಗೆ ಸ್ವಾಮಿ, ಸಂರಕ್ಷಕ. ಪಾತಿ ಇತಿ ಪತಿ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪತಿ ಅಂತ ಹೆಸರು. ಯಾರ ಪತಿ? ಯಾರನ್ನು ಸಂರಕ್ಷಣೆ ಮಾಡ್ತಾನೆ? ಪ್ರಜೆಗಳನ್ನ. ಪ್ರಜಾನಾಂ ಪತಿ ಪ್ರಜಾಪತಿ. ಆಯ್ತಪ್ಪ, ನೀವು ಸಮಾಸ ಮಾಡಿದ್ರು, ಅದಕ್ಕೆ ಏನಾದರೂ ನಿಮ್ಮ ಪ್ರಮಾಣ ಇದೆಯಾ? ಇದೆ. ಆಚಾರ್ಯರು ಪ್ರಜಾಪತಿ ಸಂಹಿತೆಯ ಉದಾಹರಣೆಯನ್ನು ಕೊಟ್ಟು ಷಟ್ಪ್ರಶ್ನೆ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ತೀರಿತಃ. ಪ್ರಜೆಗಳ ಪಾಲನೆಯನ್ನು ಮಾಡ್ತಾನೆ, ಎಲ್ಲಾ ಜೀವರಾಶಿಗಳ ಪಾಲನೆ ಮಾಡ್ತಾನೆ. ಆದ್ದರಿಂದ ಇವನಿಗೆ ಪ್ರಜಾಪತಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಐತರೇಯ ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ, ಅಯಮೇವ ಮಹಾನ್ ಪ್ರಜಾಪತಿ.
ಭಾಷ್ಯ ಬರೀತಾರೆ ಆಚಾರ್ಯರು, ಸಹ ಮಹಾನ್ ಪ್ರಜಾಪತಿರೇವಚ, ಅವರೇ ಸರ್ವೋತ್ತಮ ಪ್ರಜಾಪತಿ. ಜಗತ್ತಿನ ಸಾಮಾನ್ಯ ಪ್ರಜಾಪತಿಗಳಿದ್ದಾರೆ. ಬ್ರಹ್ಮದೇವರು ಪ್ರಜಾಪತಿಗಳಾಗಿದ್ದರೂ ಕೂಡ ಅವರಿಗೆ ಸಂರಕ್ಷಣೆ ಮಾಡುವ ಪರಮಾತ್ಮ ಮುಖ್ಯ ಪ್ರಜಾಪತಿ. ಶಾಂತಿ ಪರ್ವದಲ್ಲಿ 47ನೇ ಅಧ್ಯಾಯ 31ನೇ ಶ್ಲೋಕ. ತಂ ಪ್ರಪದ್ಯೆ ಪ್ರಜಾಪತಿಂ, ಈ ಪರಮಾತ್ಮನ ಪ್ರಜಾಪತಿ ಅಂತಿಕೊಂಡಂತಕ್ಕಂಥ ಭಗವಂತನಿಗೆ ನಾನು ಶರಣು ಹೋಗ್ತೇನೆ. ಪ್ರಜಾಪತಿ ರೀತಿ ಬ್ರಹ್ಮ ವೇದೇಶು ಉಕ್ತೋ ಹಿ ಅಮುಖ್ಯತಃ. ಹಾಗಾದ್ರೆ ಪ್ರಜಾಪತಿ ಬ್ರಹ್ಮದೇವರಿಗಿದೆ ಅಲ್ಲ, ಬ್ರಹ್ಮದೇವರಿಗಿರುವ ಹೆಸರು ಅಮುಖ್ಯ. ಅಜ್ಜನಿಂದ ಮೊಮ್ಮಗನಿಗೆ ಹೆಸರು ಬಂದಂತೆ. ನಮ್ಮ ಅಜ್ಜ ಅದ್ಭುತ ನ್ಯಾಯಶಾಸ್ತ್ರ ಪಂಡಿತರು. ಸಂಪೂರ್ಣ ನ್ಯಾಯಾಮೃತವನ್ನು ಸತ್ಯಧ್ಯಾನರ ಎದುರಿಗೆ ಪುಸ್ತಕ ಇಟ್ಟುಕೊಳ್ಳದೆ ಮುಖೋದ್ಗತ ಪರೀಕ್ಷೆ ಕೊಟ್ಟಾಗ ಆಗ ಸತ್ಯಧ್ಯಾನ ತೀರ್ಥರು ನಮ್ಮ ಅಜ್ಜನಿಗೆ ಬಂಗಾರದ ಕಡಗ ಆಗಿನ ಕಾಲದಲ್ಲಿ 5,000 ರೂಪಾಯಿಗಳನ್ನು ಕೊಟ್ಟರು. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ನಿನ್ನ ಹೆಸರು ನಿಮ್ಮ ಅಜ್ಜನ ಹೆಸರನ್ನೇ ನೆನಗಿಡ್ತೀನಿ. ಅದರಿಂದ ನಾನು ತಂದೆ ತಾಯಿ ಇಟ್ಟ ಹೆಸರು ಪ್ರಹ್ಲಾದ, ಗುರುಗಳು ಕೊಟ್ಟ ಹೆಸರು ಶ್ರೀನಿವಾಸ. ಆದ್ದರಿಂದಾಗಿ ಶ್ರೀನಿವಾಸ, ವಿದ್ವಾನ್ ಶ್ರೀನಿವಾಸಾಚಾರ್ಯರು ನಮ್ಮ ಅಜ್ಜ. ನಾನು ಸುಮ್ಮನೆ ಹೆಸರಿಟ್ಟುಕೊಂಡವನು, ವಿದ್ವಾನಿಲ್ಲ ಪದ್ವಾನಿಲ್ಲ ಏನಿಲ್ಲ. ಹೀಗೆ ಪ್ರಜಾಪತಿ ಜಗತ್ತನ್ನು ಸೃಷ್ಟಿ ಮಾಡೋದ್ರಿಂದ ಬ್ರಹ್ಮದೇವರು ಪ್ರಜಾಪತಿ, ಅವರನ್ನು ಸೃಷ್ಟಿ ಮಾಡೋದ್ರಿಂದ ಪರಮಾತ್ಮ ಮುಖ್ಯ ಪ್ರಜಾಪತಿ. ಏಷ ವೈ ಭಗವಾನ್ ವಿಷ್ಣು ಮುಖ್ಯತಸ್ತು ಪ್ರಜಾಪತಿ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಎರಡನೇ ಅರ್ಥ, ವಿಶಿಷ್ಟ ಉದ್ದೇಶದಿಂದ ಒಳ್ಳೆ ಜ್ಞಾನೇಚ್ಛಾ ಕ್ರಿಯೆಗಳ, ಅವರಲ್ಲಿರ್ತಕ್ಕಂಥ ಜ್ಞಾನೇಚ್ಛಾ ಕ್ರಿಯೆಗಳನ್ನ ಉದ್ಬೋಧ ಮಾಡೋದಕ್ಕೋಸ್ಕರ ಪರಮಾತ್ಮ ಈ ಜಗತ್ತನ್ನ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ, ಚೇತನರನ್ನು ಸೃಷ್ಟಿ ಮಾಡ್ತಾನೆ, ಅವರಿಗೆ ತಾನು ಸ್ವಾಮಿ ಆಗ್ತಾನೆ. ಪ್ರಕರ್ಷೇಣ ಜನಯತಿ ಇತಿ ಪ್ರಜಾ ನ ವಿದ್ಯತೆ ಪತಿ ಯಸ ಅಪತಿ ಪ್ರಜಾ ಅಪತಿ ಪ್ರಜಾಪತಿ. ಜಗತ್ತನ್ನ ಅತ್ಯುತ್ತಮ ಉದ್ದೇಶದಿಂದ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದರೆ ಅವನಿಗೆ ಯಾರು ಸ್ವಾಮಿ ಪತಿ ಇಲ್ಲ. ಆದ್ರಿಂದ ಪ್ರಕರ್ಷೇಣ ಜನಯತಿ ಪ್ರಜಾ ನ ವಿದ್ಯತೆ ಪತಿ ಯಶ ಅಪತಿ ಪ್ರಜಾ ಪ್ಲಸ್ ಅಪತಿ ಪ್ರಜಾಪತಿ. ಮೂರನೇ ಅರ್ಥ, ಅನಂತ ರೂಪಗಳಿಂದ ಪರಮಾತ್ಮ ಅವತಾರಗಳನ್ನು ತೆಗೆದುಕೊಂಡು ಅನಂತ ಜೀವರಾಶಿಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ, ಅವರನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾನೆ. ಪ್ರಕರ್ಷೇಣ ಜಾಯತೆ ಪ್ರಾದುರ್ಭವತಿ ಇತಿ ಪ್ರಜಾ. ಪರಮಾತ್ಮ ಅನಂತ ರೂಪಗಳಿಂದ ವಿಶೇಷವಾಗಿ ಅವತಾರ ತೆಗೆದುಕೊಳ್ತಾನೆ. ಆ ಸಮ್ಯಕ್ ಪಾತಿ ಇತಿ ಆಪತಿ ಪ್ರಜಾ ಪ್ಲಸ್ ಆಪತಿ ಏನಾಗ್ತದೆ? ಪ್ರಜಾಪತಿ. ಅಥವಾ ಯಾರ ಜನ್ಮ ನಿಜವಾಗಿಯೂ ಸಾರ್ಥಕ ಅಂತ ಬ್ರಹ್ಮವಾಯುಗಳು, ಅವ್ರನ್ನ ನೋಡಿ ಪರಮಾತ್ಮನ ಹೇಗೆ ಸೇವೆ ಮಾಡ್ತಾರೆ. ನಾವು ಆಗೊಮ್ಮೆ ಈಗೊಮ್ಮೆ. ಆದ್ದರಿಂದ ಯಾರ ಜನ್ಮ ಬಹಳ ಶ್ರೇಷ್ಠವು. ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾಯ. ವಿಶಿಷ್ಟವಾದ ಉದ್ದೇಶವನ್ನು ಸಾಧಿಸುವುದಕ್ಕೋಸ್ಕರ ಯಾರು ಹುಟ್ಟಿ ಬರ್ತಾರೆ ಅವರೇ ಬ್ರಹ್ಮವಾಯುಗಳು. ತೇಷಾಂ ಪತಿ ಪ್ರಜಾಪತಿ.
ತದ್ವಶ ಏವತೆ ಸರ್ವದಾ. ತಥಾಪಿ ಪರಮಾತ್ಮ ಅವನು ಎಲ್ಲರೂ ಅವನ ಅಧೀನರಾಗಿ ಹುಟ್ಟುತ್ತಾರೆ. ಹಾಗಾದ್ರೆ ಎಲ್ಲರೂ ಶ್ರೇಷ್ಠರೇನು ಅಲ್ಲ. ಎಲ್ಲರೂ ಅವನಿಂದ ಹುಟ್ಟಿದ್ರು ಸಹಿತ, ಎಲ್ಲರೂ ಅವನ ಅಧೀನ ಇದ್ರು ಕೂಡ ಸಹಿತ ತಮ್ಮ ಅನಾದಿ ಯೋಗ್ಯತಾ ಕರ್ಮ ಪ್ರಯತ್ನಗಳಿಂದ ವಿಶಿಷ್ಟ ಸ್ಥಾನ ಪಡೀತಾರೆ. ಉದ್ಧವನು ಶ್ರೀಕೃಷ್ಣನಿಗೆ ಬಳಗದವನು. ಉದ್ಧವನ ಅಪ್ಪ ನಂದ ಸಮೀಪದ ಸಂಬಂಧಿಕರು. ಶಿಶುಪಾಲನು ಪರಮಾತ್ಮನ ಶ್ರೀಕೃಷ್ಣನ ಸೋದರತ್ತೆ ಮಗ. ಒಬ್ಬನು ಉಪದೇಶ ಪಡೆದು ಉದ್ಧತನಾದ, ಇನ್ನೊಬ್ಬನು ದೇವರನ್ನ ಬೈದು ಹತನಾದ. ಇನ್ನು ಜ್ಞಾನಿಗಳೇನಿದ್ದಾರಲ್ಲ, ನಮ್ಮ ಗುರುಗಳು, ನಮ್ಮ ಸ್ವಾಮಿಗಳು, ಅವರ ಪೂರ್ವಜರು ಎಲ್ಲ, ಅವರನ್ನು ಕೂಡ ಪರಮಾತ್ಮ ಅಂತ ಶ್ರೇಷ್ಠ ಜ್ಞಾನಿಗಳನ್ನು ಹುಟ್ಟಿಸಿ ಅವರಿಂದ ಸೇವೆ ತೆಗೆದುಕೊಳ್ತಾನೆ ಪರಮಾತ್ಮ. ಪ್ರಕೃಷ್ಟತೆಯ ಜಾಯಂತೆ ಭವಂತೀತಿ ಪ್ರಜಾ. ಜ್ಞಾನ ಪಡೆದು ಮೋಕ್ಷ ಪಡೆಯುವುದಕ್ಕೋಸ್ಕರ ಹುಟ್ಟತಕ್ಕಂಥವರು ಜ್ಞಾನಿಗಳು. ಅವರಿಗೆ ಸೂರ್ಯ ಅಂತ ಕರೀತಾರೆ. ತೇಷಾಂಪತಿ, ಅವರ ಸ್ವಾಮಿ ದಿನಾಲು ಅವರ ಕಡೆಯಿಂದ ಸೇವೆಯನ್ನು ತೆಗೆದುಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ಪ್ರಜಾಪತಿ ಅಂತ ತಿಳ್ಕೊಂಡಂತ ಹೆಸರು. ಅರ್ಧ ತಾಸು ಮುಗೀತು ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಸೂಚನೆ ಮಾಡ್ತಾ ಇದ್ದಾರೆ. ಹೌದು, ನಾನೇ ಹೇಳಿದ್ದವರಿಗೆ. ಆರನೇ ಅರ್ಥ ಅಂತ ತಿಳ್ಕೊಂಡಂತಂದ್ರೆ ಪ್ರಜಾ ಅಂತ ತಿಳ್ಕೊಂಡ ಜ್ಞಾನ. ನೋಡಿ ಸಂಸ್ಕೃತದ ವಿಚಿತ್ರತೆ ಹೇಗಿದೆ. ಪ್ರಕೃಷ್ಟತ್ವೇನ ಜಾಯತೆ ಅನಯ ಇತಿ ಪ್ರಜಾ. ಯಾವುದರಿಂದ ಜನರು ಉತ್ತಮರಾಗ್ತಾರೆ, ಯಾವ ಜ್ಞಾನದಿಂದ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಕುಲದಲ್ಲಿ ಹುಟ್ಟುತ್ತಾರೆ, ಅಂತಹ ಜ್ಞಾನಕ್ಕೆ ಪ್ರಜಾ ಅಂತ ತಿಳ್ಕೊಂಡಂತ ಹೆಸರು. ಆ ಜ್ಞಾನವನ್ನು ಪಾಲನೆ ಮಾಡ್ತಾನೆ ಪರಮಾತ್ಮ, ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪ್ರಜಾಪತಿ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಪ್ರಕೃಷ್ಟತ್ವೇನ ಜನನಾತ್ ಪ್ರಜಯತಿ ಜ್ಞಾನಂ, ಜ್ಞಾನಸ್ಯ ಪಾಲಕತ್ವಾತ್ ಪ್ರಜಾಪತಿ ವಿಷ್ಣು ಅಂತೇಳಿ ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅಂದ್ರೆ ಏನಾಯ್ತು? ಪ್ರಜಾಪತಿ ಅಂತ ತಿಳ್ಕೊಂಡಂತಂದ್ರೆ ಜಗತ್ತನ್ನ ಹುಟ್ಟಿಸಿ ಜಗತ್ತನ್ನ ಅನೇಕ ರೂಪಗಳಿಂದ ಸಂರಕ್ಷಣೆ ಮಾಡ್ತಾನೆ. ಜಗತ್ತಿನಲ್ಲಿ ಬ್ರಹ್ಮಾದಿ ದೇವತೆಗಳಂತವ್ರನ್ನ ಹುಟ್ಟಿಸಿ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಗತಿಯನ್ನು ಕೊಡ್ತಾನೆ. ಜಗತ್ತಿನಲ್ಲಿ ಅನೇಕ ಜ್ಞಾನಿಗಳನ್ನು ಹುಟ್ಟಿಸಿ ಅವರನ್ನು ಪರಿಪಾಲನೆ ಮಾಡಿ ಅವರಿಗೆ ಉದ್ಧಾರ ಮಾಡ್ತಾನೆ. ಅಥವಾ ಜ್ಞಾನವನ್ನೇ ಜಗತ್ತಿಗೆ ಕೊಟ್ಟು ಜ್ಞಾನದ ರಕ್ಷಣೆ ಯಾವಾಗಲೂ ಮಾಡ್ತಾ ಇರ್ತಾನೆ. ಆದ್ದರಿಂದ ಪ್ರಜಾಪತಿ. ಮತ್ತು ಇದೇ ಜ್ಞಾನದ ರಕ್ಷಣೆ ಪರಮಾತ್ಮ ಮಾಡ್ತಾನೆ ಅಂತ ಅನ್ನೋದನ್ನೇ ಪ್ರತಿ ಸಹಸ್ರ ಮಂತ್ರ ಹೇಳಿಕೊಟ್ಟಿದೆ. ಇಲ್ಲಿವರೆಗೂ ಅದನ್ನೇ ಕೇಳಿದ್ದೀರಿ. ಪ್ರಜಾಪತಿಯನ್ನು ನೆನೆಸ್ತಾ ಇರೋಣ. ಆ ಭಗವಂತನ ನೆನಪನ್ನು ಮಾಡಿಕೊಳ್ತಾ ಇರೋಣ. ಜ್ಞಾನವನ್ನು ಪಡೆದು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಪ್ರಜಾಪತಿ. ಇನ್ನು ತತ್ವನಿರ್ಣಯಗಳನ್ನು ಚಿಂತನೆ ಮಾಡೋಣಲ್ಲ. ಸರಿ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಮ್ಮಲ್ಲಿ ಒಂದು ಶ್ಲೋಕ ಪ್ರಸಿದ್ಧವಿದೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ. ನಮ್ಮ ಜಗದ್ಗುರು
ವಾಯುಬ್ರಹ್ಮರು. ಜಗದ್ಗುರು ಪತ್ನಿಯರು ವಾಯುಭಾರತೀಯರು. ಯಾಕೆ ಜಗದ್ಗುರು? ಗುರುಗಳಿಗೆ ಪರ್ಸ್ನಾಲಿಟಿ ಇರಬೇಕಾಗ್ತದೆ. ಗುರುಗಳು ಪ್ರವಚನ ಮಾಡ್ಲಿಕ್ಕೆ ಕೂತ್ಕೊಂಡ್ರು, ಸ್ವಲ್ಪ ಮೂಗು ಚಪ್ಪಟೆ ಇದೆ, ಆ ನಂತರ ಹಲ್ಲು ಮುಂದೆ ಬಂದಿವೆ, ಅಥವಾ ನೋಡಿದರೆ ಅಸಹ್ಯ ಅನ್ನಿಸ್ತದೆ, ಏನು ಕೆಂಪು ಕಣ್ಣು, ಏನು ಹಾಗೆ ಹೀಗೆ, ಅಂಥವರು ಯೋಗ್ಯ ಗುರುಗಳಾಗಲಾರರು. ಪರ್ಸ್ನಾಲಿಟಿ, ಗಂಡಸರೇ ಇರಲಿ ಹೆಂಗಸರೇ ಇರಲಿ, ಅವರ ಪರ್ಸ್ನಾಲಿಟಿ ಮೇಲೆ ಅವಲಂಬಿಸಿರ್ತದೆ. ನೋಡಲಿಕ್ಕೆ ಕೆಲವರು ಪೂರ್ತಿ ಕಪ್ಪು ಇರ್ತಾರೆ, ಅದರ ಮುಖದಲ್ಲಿ ಅದ್ಭುತ ತೇಜ ಇರ್ತದೆ. ಆ ತೇಜಸ್ಸು, ಆಂತರಿಕವಾದ ತೇಜಸ್ಸು ಬರಲಿಕ್ಕೆ ಕಾರಣ ಅಂತ ತಿಳ್ಕೊಂಡಂತಂದರೆ ಅವರಲ್ಲಿ ಇರುವ 32 ಲಕ್ಷಣಗಳು. 32 ಲಕ್ಷಣ ವಾಯುದೇವರಲ್ಲಿ ಇರ್ತದೆ. ವಾಯುದೇವರಲ್ಲಿ, ಬ್ರಹ್ಮದೇವರಲ್ಲಿ, ಭಾರತೀ ಸರಸ್ವತಿಯರಲ್ಲಿ. ಅವರೇ ನಿಜವಾದ ಜಗದ್ಗುರುಗಳು. ಅಸಂಶಯ ಸಂಶಯಚ್ಛಿತ ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ದ್ವಾತ್ರಿಂಶಲ್ಲಕ್ಷಣ ಇರುತ್ತ. ಅವರನ್ನು ನೋಡಿಯೇ ಇವರು ದೇವರು ಅಂತ ಗೊತ್ತಾಗ್ತದೆ, ಇವರು ದೇವರ ಅವತಾರ ಅಂತ ಗೊತ್ತಾಗ್ತದೆ. ಏನಪ್ಪ 32 ಆ ಲಕ್ಷಣಗಳು ಯಾವುದು? ಆ ಗುರುಗಳ ಲಕ್ಷಣವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಡ್ತಾರೆ. ಹಾಗಾದರೆ ನೀವು 32 ಲಕ್ಷಣ ಅಂತಂದ್ರೆ ಏನು? ಪರ್ಸ್ನಾಲಿಟಿ ಹೇಗಿರಬೇಕು? ಪಂಚದೀರ್ಘ, ಪಂಚಸೂಕ್ಷ್ಮ, ಶರೀರದಲ್ಲಿ 5 ಉದ್ದಾಗಿರಬೇಕು, 5 ಸಣ್ಣದಾಗಿರಬೇಕು, 7 ಕೆಂಪಾಗಿರಬೇಕು, 6 ಎತ್ತರವಾಗಿರಬೇಕು, 3 ಸ್ವಲ್ಪ ದಪ್ಪಾಗಿರಬೇಕು, ಆನಂತರ ಅತ್ಯಂತ ಆಳವಾಗಿರಬೇಕು. ಪಂಚದೀರ್ಘ, ಪಂಚಸೂಕ್ಷ್ಮ, ಸಪ್ತರಕ್ತ, ಷಡುನ್ನತಃ, ತ್ರಿಪೃಥು ಸ್ತ್ರಿಷು ಗಂಭೀರೋ ದ್ವಾತ್ರಿಂಶಲ್ಲಕ್ಷಣಸ್ಥಿತಿ. ವಾದಿರಾಶ್ರೀಪಾದಂಗಳವರು ತಮ್ಮ ತಾತ್ಪರ್ಯನಿರ್ಣಯದ ವ್ಯಾಖ್ಯಾನದಲ್ಲಿ 32 ಲಕ್ಷಣಗಳನ್ನು ಲಕ್ಷಣ ಗ್ರಂಥದಿಂದ ಸಂಗ್ರಹ ಮಾಡಿ ನಮಗೆ ತಿಳಿಸಿದ್ದಾರೆ. 5 ಉದ್ದಾಗಿರಬೇಕು. ಮೊದಲೇದು ಭುಜಗಳು ಉದ್ದಾಗಿರಬೇಕು, ಕಣ್ಣುಗಳು ದೀರ್ಘವಾಗಿರಬೇಕು, ಸಣ್ಣ ಕಣ್ಣಿರಬೇಕು, ಇಷ್ಟು ಚೀನಿಗಳ ಕಣ್ಣಿರಬಾರ್ದು. ಗಲ್ಲ ಒಳ್ಳೆ ತುಂಬಿಕೊಂಡು ಉದ್ದಾಗಿರಬೇಕು. ಮೊಣಕಾಲು ಉದ್ದಾಗಿರಬೇಕು. ಉಗುರು ಉದ್ದಾಗಿರಬೇಕು. ಉದ್ದಾಗಿರಬೇಕು ಅಂತ ಈಗಿನ ಜನ ಬಿಡ್ತಾರಲ್ಲ ಫ್ಯಾಷನಿಗೆ, ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಆಗಲ್ಲ. ಬೆರಳ ಅಗಲ ಮತ್ತು ಉದ್ದ ಇವೆರಡೂ ಸಮಾನವಾಗಿದ್ದರೆ ಅಗಲ ಅಂತ ಅನಿಸ್ಕೊಳ್ತದೆ. ಆದರೆ ಈ ಅಗಲಕ್ಕಿಂತಲೂ ಉದ್ದ ಹೆಚ್ಚಿದ್ದರೆ ಅದು ಒಳ್ಳೆಯ ಲಕ್ಷಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 5 ದೀರ್ಘವಾಗಿರಬೇಕು. ನಿನಗೆ 32 ಲಕ್ಷಣ ಇಲ್ಲ. ಮತ್ತು ಆ ನಂತರ 5 ತೆಳ್ಳಗಾಗಿರಬೇಕು. ಯಾವುದು?
ಚರ್ಮ ತೆಳ್ಳಗಾಗಿರ್ಬೇಕು. ಏನಪ್ಪ ಒಳಗಿನ ನರಗಳು ಕಾಣಿಸ್ತಾವೇನೋ ಎಂಬುವಂತ ಇರಬೇಕು. ಅದೇ ರೀತಿಯಾಗಿ ಕೂದಲು ಭಾಳ ಸಣ್ಣದಾಗಿರ್ಬೇಕು, ಭಾಳ ದಪ್ಪ ಇರಬಾರ್ದು. ಬೆರಳುಗಳು ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮ ಅಂದರೆ ಅವರ ಹೈಟ್ ಪ್ರಕಾರ ಅವು ಭಾಳ ದಪ್ಪ ಆಗಿರಬಾರ್ದು, ಸ್ವಲ್ಪ ಸಣ್ಣದಾಗಿರಬೇಕು. ಆ ನಂತರ ಹಲ್ಲುಗಳು ಸರಿಯಾಗಿ ತಿನ್ನಲಿಕ್ಕೆ ಅನುಕೂಲವಾಗಿರಬೇಕು. ಅಂದರೆ ಕೆಲವರಿಗೆ ಮೇಲಿಂದ ಕೆಳಗಿನ ಸ್ಪರ್ಶನೇ ಆಗೋದಿಲ್ಲ, ಹಾಗಿರಬಾರ್ದು, ಚೆನ್ನಾಗಿ ಉದ್ದಾಗಿರ್ಬೇಕು. ಆ ನಂತರ ಅಂಗುಲಿ ಪರ್ವಗಳು, ಈ ಬೆರಳಿನ ಪರ್ವ ಅಂತ ಇವು ಕೂಡ ಉದ್ದಾಗಿರ್ಬೇಕು. 3, ಪ್ರತಿಯೊಂದರಲ್ಲಿ 3, ಬೆರಳಲ್ಲಿ 2 ಇರ್ತಾವೆ ನೋಡಿ ವಿಭಾಗಗಳು. 7 ಕೆಂಪಗಾಗಿರಬೇಕು. 2 ಅಂಗೈಗಳು ಕೆಂಪಾಗಿರಬೇಕು. 2 ಅಂಗಾಲುಗಳು ಕೆಂಪಾಗಿರಬೇಕು. ಕಣ್ಣಿನ ತುದಿ ಕೆಂಪಗಾಗಿರಬೇಕು. ಕಿರುನಾಲಿಗೆ ಕೆಂಪಾಗಿರಬೇಕು. ನಾಲಿಗೆ ಕೆಂಪಾಗಿರಬೇಕು. ಕೆಳಗಿನ ತುಟಿ ಕೆಂಪಾಗಿರಬೇಕು. ಅಲ್ಲಿ ಕೆಂಪಗಾಗಿರ್ಬೇಕು. ಆನಂತರ ಉಗುರುಗಳು ಹೀಗೆ ಬೆಳಗಿನ ರಕ್ತ ಚಿಮ್ಮುವಂತೆ ಇರಬೇಕು, ಕಾಣಿಸ್ತಿರ್ಬೇಕು, ಅಷ್ಟು ಕೆಂಪಗಾಗಿರ್ಬೇಕು. ಆ ನಂತರ 6 ಉನ್ನತವಾಗಿರಬೇಕು. ಎದೆ ಒಳಗೋಗಿರ್ಬೇಕು. ಈಗ ತೋರ್ತಾರಲ್ಲ ಜಿಮ್ನಲ್ಲಿ, ಆ ರೀತಿಯಾಗಿರ್ಬೇಕು ಎದೆ. ಅದೇ ರೀತಿಯಾಗಿ ಕುಕ್ಷಿ ಹೊಟ್ಟೆಯು ಕೂಡ ಮುಂದೆ ಬಂದಿರಬಾರ್ದು, ಇಲ್ಲಿ ಹೀಗೆ 3 ಮಸಲ್ಸ್ ಕಾಣಿಸ್ಬೇಕು. ಆ ನಂತರ ಅಲಕ ರೆಪ್ಪೆ. ಆ ನಂತರ ಭುಜ ಎತ್ತರವಾಗಿರಬೇಕು. ಈ ರೀತಿಯಾಗಿ ಎದೆ, ಹೊಟ್ಟೆ, ಕಣ್ಣಿನ ರೆಪ್ಪೆ, ಭುಜಗಳು, ಕೈಗಳು, ಮುಖ ಉನ್ನತವಾಗಿರಬೇಕು. ಉನ್ನತ ಅಂದರೆ ಎದ್ದು ಕಾಣಿಸ್ತಿರ್ಬೇಕು. ಆ ನಂತರ 3 ಚಿಕ್ಕದಾಗಿರಬೇಕು, 3 ಅಗಲವಾಗಿರಬೇಕು. ಹಣೆ, ಸೊಂಟ, ಎದೆ ಸ್ವಲ್ಪ ವಿಶಾಲವಾಗಿರಬೇಕು. ಆ ನಂತರ ನಮ್ಮ ಕಾಲಿನ ಮತ್ತು ಮೊಳಕಾಲಿನ ಜಾಯಿಂಟ್ಸ್ಗಳು, ಕುತ್ತಿಗೆ, ಇಂಥ 3 ಚಿಕ್ಕದಾಗಿರಬೇಕು. ನಾವು ಮಾತನಾಡುವ ಸ್ವರ ಗಂಭೀರವಾಗಿರಬೇಕು. ಸತ್ವ ಯಾವಾಗಲೂ ತಯಾರು, ಹಂಗಿರಬಾರ್ದು. ಏನಿದ್ರು ಯಾವಾಗಲೂ 24 ತಾಸು ತಯಾರಿರಬೇಕು. ನಾಭಿ ಆಳವಾಗಿರಬೇಕು. ಈ ರೀತಿಯಾಗಿ 32 ಲಕ್ಷಣಗಳು ಶ್ರೀ ಮಧ್ವಾಚಾರ್ಯರಲ್ಲಿತ್ತು. ಇದಕ್ಕೆ ದ್ವಾತೃಂಶ ಲಕ್ಷಣ ಅಂತ ಕರೀತಾರೆ. ಇದರ ಜೊತೆಯಲ್ಲಿ ನೆಗ್ರೋಧ ಪರಿಮಂಡಲ, ಸೊಂಟ ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ ತನ್ನ ಕೈ ತನ್ನ ಸೊಂಟವನ್ನು ಸುತ್ತಲಿ ಬತ್ತಳಿಸ್ಬೇಕು. ಅಗದಿ ಇಷ್ಟೇ ಅಲ್ಲ, ಇಷ್ಟೂ ಅಲ್ಲ. ಸೊಂಟ ನನ್ನ ಕೈಯಿಂದ ಪೂರ್ತಿ ಇದು ಆ ರೀತಿಯಾಗಿ ಇದು ಸುತ್ತಳತೆ ಆಗಬೇಕು.
ನಮ್ಮ ಕೈ ಕತ್ತರಿಸಿ ಮಾಡಲಿಕ್ಕೆ ಆಗೋಂಗಿಲ್ಲ. ಸಾಧಾರಣ ಈ ರೀತಿ ಉದ್ದ ತೆಗೆದುಕೊಂಡು ಎರಡನ್ನು ಸೇರಿಸಿದ್ರೆ ಹೇಗಿರಬೇಕು ಹಾಗಿರಬೇಕು. ಅದರ ಜೊತೆಗೆ ಒಳ್ಳೆಯ ಹೈಟು ಇರಬೇಕು. ಎಷ್ಟು ಸೊಂಟ ದೊಡ್ಡದು ಅದರ 7 ಪಟ್ಟು ಹೈಟ್ ಇರಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ಷಣ್ಯವತ್ಯಂಗುಲೋ ಯಸ್ತು. ಅಂಗುಲ ಅಂತಂದರೆ ಇದ್ರದ್ದು 96 ಪಟ್ಟು ಶರೀರ ಉದ್ದಾಗಿರ್ಬೇಕು. ಇದನ್ನು ಲೆಕ್ಕ ಮಾಡಿದರೆ 1 ಇಂಚ್ ಇದ್ದರೆ ಆ ವ್ಯಕ್ತಿ 96 ಇಂಚ್ ಇರಬೇಕು. 96 ಇಂಚ್ ಅಂದರೆ ಎಷ್ಟು? 96 ಇಂಚ್ ಅಂದರೆ ಎಷ್ಟಾಯಿತು? ಮಿನಿಮಮ್ 7ರಿಂದ 8 ಫೀಟ್ ಎತ್ತರ ಇರಬೇಕು. ತನ್ನ ಅಂಗುಲದ ಈ ಅಂಗುಲದ 96% ಎತ್ತರ ಇರಬೇಕು. ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ. ತನ್ನ ಮಾರು ಈ ಕೈ ಏನದಲ್ಲ ಇಷ್ಟರಲ್ಲಿ ಸೊಂಟ ಸುತ್ತಿ ಬರಬೇಕು. ಸಪ್ತಪಾದ ಯೂಶ್ವಲ್ ನಡೆಯುವಾಗ ಬೇಕಂತಲೇ ಅಲ್ಲ, ಯೂಶ್ವಲ್ ನಡೆಯುವಾಗ 7 ಹೆಜ್ಜೆ ಎಷ್ಟು ಹೈಟ್ ಇರಬೇಕು ಅಂತಕೊಂಡು. ಆಗಲೇ ನಾನು ಹೇಳಿದಂತೆ 7 to 8 ನಾವು ನಡೆಯೋದು ಒಂದು ಫೂಟ್ ಅಥವಾ 1.5 ಫೂಟ್ ಇಷ್ಟೇ ಇರ್ತದೆ. ಆ ನಂತರ ಚತುರ್ಹಸ್ತ. ಹಸ್ತ ಇದು ತನ್ನ ಕೈಯನ್ನು 4 ಪಟ್ಟಿರಬೇಕು ಅವನು. ಇಲ್ಲಿ ಪೂರ್ತಿ ಕೈ. ಇದಕ್ಕೆ 32 ಲಕ್ಷಣ ಉಳ್ಳವನು ಅಂತೇಳಿ ಕರೀತಾರೆ. ಅಂದರೆ ತನ್ನ ಅಂಗುಲದ 96 ಎತ್ತರ, ಆನಂತರ ಅದರ ಅರ್ಧ 48 ಅಂಗುಲ ಸೊಂಟ. ಅಂದರೆ ತೆಳಗೂ ಇರಬಾರ್ದು, ಭಾಳ ದಪ್ಪನೂ ಇರಬಾರ್ದು, ಗಿಡ್ಡನೂ ಇರಬಾರ್ದು. ಎತ್ತರ ಎಷ್ಟು ಆ ರೀತಿಯಾಗಿ ಅದರ ಅರ್ಧದಷ್ಟು ಅವನ ಸೊಂಟದ ಸುತ್ತಳತೆ ಇರಬೇಕು ಅಂತ ಹೇಳ್ತಾರೆ. ಇಂಥ ವ್ಯಕ್ತಿಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಎತ್ತರನೂ ಇರ್ತಾರೆ, ಅಷ್ಟೇ ದಪ್ಪನೂ ಇರ್ತಾರೆ. ಇಂಥವರಿಗೆ 23 ಲಕ್ಷಣ ಇರುವಂತಹ 32 ಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂಥವರು ವಾಯುದೇವರು ಮತ್ತು ಬ್ರಹ್ಮದೇವರು. ಪೈಂಗಿ ಶ್ರುತಿ ಅಂತ ಅನ್ನೋ ಗ್ರಂಥ ಹೇಳ್ತಾರೆ, 23 ಲಕ್ಷಣೈ ಸಮ್ಯಕ್ ಯುಕ್ತಾ ವಾಯುತ್ವ ಯೋಗ್ಯತಾ. 32 ಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂಥವರೇ ವಾಯು ಪದವಿಗೆ ಬರ್ತಾರೆ. ನಿಯಮೇನೇಬ ವಿಷ್ಣೋಸ್ತು. ಅಂಥವರಲ್ಲಿ ಯಾವಾಗಲೂ ಹೃದಯ ಮಂದಿರದಲ್ಲಿ ಪರಮಾತ್ಮ ಸತತವಾಗಿ ಅವರಿಗೆ ದರ್ಶನ ಕೊಡ್ತಾ ಇರ್ತಾನೆ. ಅವರ ದಕ್ಷಿಣೇ ಕರೆ ಬಲ ಕೈಯಲ್ಲಿ ಚಕ್ರದ 1000 ಹಲ್ಲುಗಳಿರುವ ಚಕ್ರದ ಚಿಹ್ನೆ ಅವ್ರ ಕೈಯಲ್ಲಿರ್ತದೆ. ನಿನ್ನ ಕೈಯಲ್ಲಿ ಚಕ್ರ ಇಲ್ಲ. ಆನಂತರ ಎಡಗೈಯಲ್ಲಿ ಶಂಖ ಹೇಗಿರಬೇಕು, ಆ ಶಂಖ ಹೇಗಿರಬೇಕು ಅಂತಕೊಂಡಂತಂದರೆ ಶತಾವೃತ್ತೇನ ಕಂಬುನ. ಪರಮಾತ್ಮನ ಕೈಯಲ್ಲಿ ಶಂಖ ಇದೆಯಲ್ಲ, ಒಳಗೆ ಶಂಖವನ್ನು ಒಡೆದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ರೌಂಡ್ ಬಂದಿದೆ ಅಂತಕೊಂಡಂತೇಳಿ.
1 2 3 ಯೂಶ್ವಲ್ ನಾವು ಉಪಯೋಗಿಸುವ ಶಂಖಕ್ಕೆ 3 ಒಳಗಿನ ಸುತ್ತು ಇರ್ತದೆ. ಕೆಲವು ನನ್ನ ಹತ್ರ ಇರುವ ಒಂದು ಶಂಖ ಇದೆ 4 ಅಥವಾ 5 ಆವರ್ತನ ಇದೆ. ಹಾಗೆ ಅದರ ಆವರ್ತನ ಹೆಚ್ಚಾಗ್ತದೆ. ಅದು 100 ಆವರ್ತನದಿಂದ ಕೂಡಿದ ಶಂಖ ಪರಮಾತ್ಮನ ಕೈಯಲ್ಲಿದ್ದದ್ದು. ಅಂದರೆ ಒಳಗಿಂದ ಒಂದು 100 ಹಿಂಗೆ ರೌಂಡ್ ಬಂದಿದೆ. ಶತಾವರ್ತೇನ. ಆ ನಂತರ ಬಲ ಎಡಗೈ ಭುಜದ ಮೇಲೆ ಗದೆ ಚಿಹ್ನೆ ಇರಬೇಕು. ಆ ನಂತರ ಸಹಸ್ರ ದಳ ಕಮಲದ ಚಿಹ್ನೆ ಇರಬೇಕು ಬಲಗೈಯಲ್ಲಿ. ಇದು ವಾಯುದೇವರಲ್ಲಿ ಮಾತ್ರ ಇರ್ತದೆ. ಅಂದರೆ ಶಂಖ ಚಕ್ರ ಗದಾ ಪದ್ಮಗಳು ಅವ್ರ ಶರೀರದಲ್ಲೇ ಚಿಹ್ನಿತವಾಗಿರ್ತವೆ. ಪರಮಾತ್ಮ ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ. ಇನ್ನು 32ರಿಂದ 4 ಕಡಿಮೆ ಆದರೆ 28 ಲಕ್ಷಣ ರುದ್ರದೇವರ ಗರುಡ ಶೇಷ ರುದ್ರಲ್ಲಿ ಇರ್ತದೆ. ಇಪ್ಪತ್ತರಿಂದ 24 ದೇವತೆಗಳಲ್ಲಿ ಚಿಹ್ನೆ ಇರ್ತದೆ. 16ರಿಂದ 20 ಋಷಿಗಳಲ್ಲಿ ಚಿಹ್ನೆಗಳಿರ್ತವೆ. 16ರಿಂದ ಅಂತ ಅನ್ಬೋದು, ಕೆಲವು ಕಡೆ 8ರಿಂದ ಅಂತ ಕೂಡ ಹೇಳ್ತಾರೆ. ಎಂಟು ಲಕ್ಷಣಕ್ಕಿಂತ ಕಡಿಮೆ ಚಕ್ರವರ್ತಿಗಳು, 7 ಲಕ್ಷಣ ಮನುಷ್ಯೋತ್ತಮರು, ಉಳಿದವರೆಲ್ಲ ಸಾಮಾನ್ಯರು. ನಮ್ಮಲ್ಲಿ ಎಷ್ಟು ಗುಣಗಳಿರ್ತವೆ? ನಮ್ಮಲ್ಲಿ 5 ಗುಣಗಳು ಮನುಷ್ಯರಲ್ಲಿ, 4 ಅಥವಾ 5 ಗುಣಗಳು ಮನುಷ್ಯರಲ್ಲಿ ಇದ್ದರೆ ಅವರು ನಾರ್ಮಲ್ ಮನುಷ್ಯರು ಅಂತ ಕೂಡ ಹಂಚ್ಕೊಳ್ತಾರೆ. 5ಕ್ಕಿಂತ ಹೆಚ್ಚು ಲಕ್ಷಣಗಳಿದ್ದರೆ ಅವರು ಎಕ್ಸ್ಟ್ರಾರ್ಡಿನರಿ ಫಸ್ಟ್ ರ್ಯಾಂಕ್ನಲ್ಲಿ ಇರ್ತಾರೆ. 8ರವರೆಗೂ ಅವರಲ್ಲಿ ಲಕ್ಷಣಗಳಿದ್ದರೆ ಆ ವ್ಯಕ್ತಿ ನೊಬೆಲ್ ಪ್ರೈಸ್ ಪಡೀತಾನೆ. ಅಷ್ಟು ಸೂಕ್ಷ್ಮ ಬುದ್ಧಿ ಅವನಿಗಿರ್ತದೆ. 4 ಲಕ್ಷಣ ಅತಿ ಸಾಮಾನ್ಯ ಮನುಷ್ಯ. ಈಚೆ ಕಡೆಗೆ ಸ್ಕಾಲರು ಅಲ್ಲ, ಈ ಕಡೆಗೆ ಪೂರ್ತಿ ಅಡ್ಡನೂ ಅಲ್ಲ. 4ಕ್ಕಿಂತ ಕೆಳಗಿನ ಲಕ್ಷಣಗಳಿದ್ದರೆ ಅವರು ಮೆಂಟಲ್ ರಿಟೈರ್ಡ್ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಿಭಾಗ ಲಕ್ಷಣಶಾಸ್ತ್ರದಲ್ಲೇ ಇದೆ. ಲಕ್ಷಣಶಾಸ್ತ್ರದ ನೋಡಿ ಹೇಳ್ಬೋದು ಹೇಗಿದ್ದಾನೆ ಇವನು ಹೇಗಿದ್ದಾನೆ ಅಂತೇಳಿ. ಅವನ ಮುಖ ನೋಡಿ, ಅವನ ಕಣ್ಣನ್ನು ನೋಡಿ ಹೇಳ್ಬೋದು. ಜ್ಯೋತಿಷ್ಯ ಕೇಳುವಾಗ ಗುರುಗಳು ಹೇಳ್ತಾರೆ ಮುಖ ಎತ್ತು ಅಂತ ತಿಳ್ಕೊಂಡಂತೇಳಿ. ಅವರ ಕಣ್ಣನ್ನು ನೋಡಿ ಅವರು ಸಂಪೂರ್ಣ ಜ್ಯೋತಿಷ್ಯ ಹೇಳ್ತಾರೆ. ಆಗಲಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅವರ ಜಾತಕ ಅವರ ಕಣ್ಣಲ್ಲಿರ್ತದೆ. ಅಂದರೆ ಕಣ್ಣಲ್ಲಿ ತೇಜಸ್ಸಿತ್ತು ಅಂತ ತಿಳ್ಕೊಂಡಂತಂದರೆ ಅವ್ರು ನಿಜವಾಗಿ ಬುದ್ಧಿವಂತ ಇರ್ತಾರೆ. ಕಣ್ಣಲ್ಲಿ ತೇಜಸ್ ಕಡಿಮೆ ಆಗ್ತಾ ಹೋದಂತೆ ಆ ಮನುಷ್ಯ ಅತ್ಯಂತ ಆಲಸಿ ಆಗ್ತಾನೆ. ಇಲ್ಲ ರೀತಿಯಾಗಿ ಸಾಮುದ್ರಿಕ ಲಕ್ಷಣಗಳನ್ನು ನಮ್ಮ ಶಾಸ್ತ್ರದ ಹೇಳಿದ್ದಾರೆ. ಈಗೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು. ವರ ನೋಡ್ಲಿಕ್ಕೆ ಹೋದಾಗ ವರನಲ್ಲಿ 10 ಲಕ್ಷಣ ಇರಬೇಕು ಮಿನಿಮಮ್. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅವನ ಹೈಟು, ಅವನ ಇದು, ಕಣ್ಣು ಇತ್ಯಾದಿಗಳು. ಹುಡುಗಿಯನ್ನು ಕನ್ಯೆಯನ್ನು ನೋಡ್ಲಿಕ್ಕೆ ಹೋದಾಗ ಅವಳಲ್ಲಿ 8 ಗುಣಗಳನ್ನು ಪರೀಕ್ಷಿಸಬೇಕು ಅಂತ ಕೊಂಡಂತಿದೆ. ಇಲ್ಲದೇ ಇದ್ದರೆ ಆ ಹೆಣ್ಣು ಮಕ್ಕಳು ತಾವು ಸುಖಿಯಾಗಿರೋದಿಲ್ಲ,
ಇನ್ನೊಬ್ಬರಿಗೂ ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ ಇತ್ಯಾದಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ತಾರತಮ್ಯ ನಿಶ್ಚಿತವಾಗಿದೆ. ಹಾಗಾದರೆ ನಮ್ಮ ಗುರುಗಳು ಯಾರನ್ನು ಗುರುಗಳು? ಜಗದ್ಗುರು ಯಾರು? ಯಾರನ್ನು ಗುರುಗಳನ್ನಾಗಿ ಮಾಡಿಕೊಳ್ಬೇಕು? ಯಾವ ಗುರುಗಳು ನಮಗೆ ಪಾಠ ಹೇಳ್ತಾರೆ ಆ ಗ್ರಂಥದ ಬಗ್ಗೆ ಅವರು ಸರಿಯಾಗಿ ತಿಳುವಳಿಕೆ ಇರಬೇಕು. ಆ ಗ್ರಂಥವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಸಂಶಯಗಳನ್ನೆಲ್ಲ ಅವರು ನಿವಾರಣೆ ಮಾಡಿಕೊಂಡಿರಬೇಕು. ಅಸಂಶಯ ತಾನು ಹೇಳುವ ಗ್ರಂಥದ ವಿಷಯದಲ್ಲಿ ಸಂಶಯರಹಿತನಾಗಿ ಶಿಷ್ಯರು ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಲು ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿಗೆ ಗುರು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅಸಂಶಯ ಸಂಶಯಚ್ಯುತ ಗುರುರುಕ್ತೋ ಮನೀಷಿಭಿ. ಆದ್ದರಿಂದ ಯಾರ್ಯಾರನ್ನು ಗುರು ಮಾಡ್ಕೊಳ್ಬಾರ್ದು. ಯಾವ ಗುರುಗಳು ನಮ್ಮ ಸಂಶಯವನ್ನು ದೂರ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ, ಯಾರು ನಮಗೆ ಯಾವ ಪಾಠವನ್ನು ಹೇಳ್ತಾರೆ ಆ ಪಾಠ ಅವರು ಚೆನ್ನಾಗಿ ಬರ್ತಿರ್ಬೇಕು ಅಂಥವರು ಗುರುಗಳು ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತಾರೆ. ಇನ್ನು ಭಗವಂತನ ವಿಷಯದಲ್ಲಿ ಸ್ವಲ್ಪವೂ ಸಂಶಯ ಇಲ್ಲದೇ ಇದ್ದ ವ್ಯಕ್ತಿ ಬ್ರಹ್ಮ ಮತ್ತು ವಾಯುದೇವರು. ಬ್ರಹ್ಮ ಮತ್ತು ವಾಯುದೇವರು ಪ್ರಮುಖ ಗುರುಗಳು. ಆನಂತರ ಗರುಡ ಶೇಷರುದ್ರರು, ಆನಂತರ ಇಂದ್ರ ಕಾಮರು, ಹೀಗೆ ಇಳಿತಾ ಬರ್ತಾರೆ. ಆನಂತರ ಪೀಠಾಧಿಪತಿಗಳು, ಆನಂತರ ಗ್ರಂಥಕಾರರು, ಆನಂತರ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದುಕೊಂಡವರು, ಆನಂತರ ನಾವು ಯಾವ ಪಾಠ ಓದಬೇಕಂತಿದ್ದೇವೆ ಆ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋರು, ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಯೋಗ್ಯತೆ ಇರಬೇಕು. ಇಲ್ಲ ನೀವು ಕೇಳಿದ ಪ್ರಶ್ನೆಗೆ ನನಗೇನು ಗೊತ್ತಿಲ್ಲಪ್ಪ ಯಾರನ್ನೂ ಕೇಳ್ಕೊ ಅಂತ ತಿಳ್ಕೊಂಡಂತಂದರೆ ಎಲ್ಲೋ ಒಂದು ನಾನು 4 ಇಂಥ ಪ್ರಶ್ನೆ ಗೊತ್ತಿಲ್ಲದೆ ಬೇಕಾದಷ್ಟು ಇರ್ಬೋದು. ಅದು ಯೂಶುವಲ್ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಮರ್ಪಕ ಉತ್ತರ ಕೊಡೋದು ಗೊತ್ತಿರಬೇಕು. ಅಂಥವ ನನ್ನ ಗುರು ಅಂತ ತಿಳ್ಕೊಂಡು ಅಂತೇಳಿ ಮಾಡ್ಕೊಳ್ಬೇಕು. ಆದ್ದರಿಂದಾಗಿ ಗುರುಗಳ ಮುಖಾಂತರವೇ ನಾವು ಪರಮಾತ್ಮನನ್ನು ಹೊಂದಬೇಕಾಗಿದ್ದರೆ ಗುರುಗಳನ್ನು ನಾವು ಟೆಸ್ಟ್ ಮಾಡಬೇಕು. ಗುರುಗಳಿಗೆ ಎಷ್ಟು ಜ್ಞಾನ ಇದೆ. ಗುರುಗಳು ಪಾಠ ಹೇಳುವಾಗ ಏನಪ್ಪ ಹಿಂಗಿರ್ಬೇಕೇನು, ಹಾಗೆ ಇರಬೇಕೇನು, ಹೀಗೆ ಇರಬೇಕೇನು ಅನ್ನಬಾರ್ದು. ಹೀಗೆ ಇದೆ ಅರ್ಥ ಮಾಡಿಕೊಂತಂದಿರಬೇಕು. ಈ ರೀತಿಯಾಗಿ ಗುರುಗಳನ್ನು ಯೋಗ್ಯ ಗುರುಗಳನ್ನು ಮಾಡಿಕೊಳ್ಳಬೇಕು. ಅಂಥವರಿಂದ ನಾವು ಜ್ಞಾನವನ್ನು ಪಡೆದರೆ ಭಗವಂತನ ಪರಮಾನುಗ್ರಹವಾಗ್ತದೆ. ಉಳಿದ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಸ್ತರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಆದ್ದರಿಂದಾಗಿ ನೀವು ಬೇಡ್ಕೊಳ್ರಿ, ನಮಗೆ ಬೃಹತಿ ಸಹಸ್ರ, ವಿಷ್ಣು ಸಹಸ್ರನಾಮ, ತಾತ್ಪರ್ಯನ ಹೇಳುವ ಗುರುಗಳಿಗೆ ಪರಮಾತ್ಮ ಸರಿಯಾಗಿ ಜ್ಞಾನ ಕೊಡಪ್ಪ, ನಮ್ಮ ಸಂಶಯವರು ದೂರ ಮಾಡುವಂತೆ ಆಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರಿ ಅಂದರೆ ನಮಗೆ ಆ ರೀತಿಯಾಗಿ ದೇವರ ಅನುಗ್ರಹ ಮಾಡ್ತಾನೆ. ನಿಮಗೂ ಪಾಠ ತಿಳಿಲ್ಲ ಅಂತ ತಿಳ್ಕೊಂಡು ನಾವು ಆಶೀರ್ವಾದ ಮಾಡ್ತೇವೆ. ದೇವರ ಅನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.